ಇವತ್ತು 20 ನಿಮಿಷ ಜಾಸ್ತಿ ಆಯಿತು, ಇನ್ನೂ ಟ್ರೈನ್ ಬಂದಿಲ್ಲ. ಒಂದೇ ಭಾರತ್ ಈಗ ಒಂದೇ ಭಾರತ್ ಇಲ್ಲ. ಏನು ಸರ್ ಲೇಟ್ ಆಯಿತು ಅಲ್ವಾ? ಅರ್ಧ ಗಂಟೆ ಲೇಟ್ ಆಯಿತು. ಮತ್ತು ಅವರು ಏನು ಹೇಳಿದ್ರು ಗೊತ್ತಾ, ಅವ್ರದ್ದೇ ಗಾಡಿ ತಗೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಅವ್ರು ನಾನು ತುಂಬ ಕ್ಲೋಸ್ ಫ್ರೆಂಡ್. 2 ಸರಿ ಇವತ್ತು ಬಂದಿದ್ದೀನಿ ನಾನು ಟೀ ಕುಡಿಯೋಕ್ಕೆ ಅವ್ರ ಹತ್ರ. ಇನ್ನೂ ಒಂದು ಸರಿ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಬರ್ತೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಕನ್ನಡ ಮಾತಾಡ್ತಾರೆ ಅಲ್ವಾ ಸರ್? ಹೌದು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿಲ್ಲ ಅಂದ್ರೆ ಎಲ್ಲಿ ಮಾತಾಡ್ಬೋದು? ಆಟೋ ಡ್ರೈವರ್ ಚೆನ್ನಾಗಿ ಕೊಡ್ತಾರೆ. ಇವತ್ತು ನಮ್ಗೆ ಹೊಸ ಸಬ್ಸ್ಕ್ರೈಬರ್ ರಘು ಸರ್ ಸಿಕ್ತು. ಅವರು ನೋಡಿ ನಮ್ಗೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಲದಾಖ್ ಬಗ್ಗೆ ಕನ್ನಡದಲ್ಲಿ ವಿಡಿಯೋ. ತುಂಬಾ ಥ್ಯಾಂಕ್ಸ್ ಸರ್. ನಾನು ಇವತ್ತು ಬಂದಿದ್ದೀನಿ ನಮ್ಮ ಬೆಂಗಳೂರಲ್ಲಿ. ಸೊ ಜಸ್ಟ್ ಲ್ಯಾಂಡ್ ಮಾಡಿಬಿಟ್ಟು ಈಗ ನಾನು ಹೋಗ್ತಾ ಇದ್ದೀನಿ ಗಾಂಧಿನಗರಲ್ಲಿ. ಸೊ ನಮ್ಮ ಹೊಸ ಫ್ರೆಂಡು ಶಶಿಕುಮಾರ್ ಸರ್ ಜೊತೆ. ಅಲ್ವಾ ಸರ್? ಸೊ ಫ್ಲೈಟಲ್ಲಿ ಬರುವಾಗ ಅಲ್ಲಿ ಒಂದು ಏನು ಬರೆದಿದ್ದಾರೆ, ಟೈಮ್ ಫ್ಲೈಸ್ ಅಂತ, ಸಮಯ ಯಾರಿಗೆ ವೇಟ್ ಮಾಡಲ್ಲ ಅಂತ ಬರೆದಿದ್ದಾರೆ. ಸೊ ಅದಕ್ಕೆ ಲೈಫಲ್ಲಿ ಒಂದು ಸೆಕೆಂಡ್ ಕೌಂಟ್ ಮಾಡಬೇಕು ಅಲ್ವಾ ಸರ್? ಈಗ ಒಂದು ಅರ್ಧ ಗಂಟೆ ನಾವು ಇಬ್ಬರು ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಫ್ರೆಂಡ್ ಆಯಿತು. ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ತಗೊಂಡಿದ್ದೀನಿ. ಯಾಕೆಂದರೆ ಲದಾಖಿಂದ ಯಾರು ಬಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಯಾಕೆಂದರೆ ಅವರು ನನಗೆ ತುಂಬ ಇಷ್ಟ ಆಯಿತು. ಫುಲ್ ಸಿಂಪಲ್ ಡೌನ್ ಟು ಅರ್ತ್ ಪರ್ಸನ್. ಅದಕ್ಕೆ ಸೊ ಅವ್ರದ್ದು ಮನೆ ಕೂಡ ಗಾಂಧಿನಗರಿಂದ ಹತ್ರ ಅಲ್ವಾ ಸರ್? ಎಲ್ಲಿ ಸರ್ ನಿಮ್ಮ ಮನೆ? ನಮ್ಮದು ವಿಜಯನಗರ ಸರಿ ಸರ್. ಮತ್ತು ಬೈಲ್ಕುಪ್ಪೆಯಲ್ಲಿ ನನ್ನ ಮಗ ಮತ್ತು ಹೆಂಡತಿ ಇದ್ದಾರೆ. ಸೊ ಅವರು ಆ ಥರ ಹೋಗ್ಬಿಟ್ಟು ಒಂದು 15-20 ದಿನ ನಾನು ಇಲ್ಲಿ ಕರ್ನಾಟಕ ಇದ್ದೀನಿ. ಸೊ ವ್ಲಾಗ್ಗಳು ನಮ್ಮ ಕರ್ನಾಟಕ ಅಲ್ಲಿ ಮಾಡ್ತಾ ಇರ್ತೀನಿ ನಾನು. ಈಗ ಆಟೋ ಡ್ರೈವರ್ ಕೂಡ ಸುಮಾರು ನನ್ನ ಫ್ರೆಂಡ್ಗಳು ಇದ್ದಾರೆ. ಓದುವಾಗ ಮೈಸೂರಲ್ಲಿ. ಸೊ ಅವ್ರಿಗೆ ಮೀಟ್ ಮಾಡಬೇಕು ಹೋಗೋಕ್ಕಿಂತ ಮುಂಚೆ. ಅವ್ರು ತುಪ್ಪ ಜಾಸ್ತಿ ತಿನ್ನೋದು. ಈಗ ನಾನಿದ್ದೀನಿ ಇಲ್ಲಿ ಗಾಂಧಿನಗರಲ್ಲಿ. ಸೊ ಮೆಜೆಸ್ಟಿಕ್ ಕೂಡ ಇಲ್ಲಿಂದ ಹತ್ರ. ಒಂದು ಸರಿ ನಾನು ಹೇಳಿದ್ದೀನಿ, ನನ್ನ ವಿಡಿಯೋ ವೈರಲ್ ಆದರೆ ನಾನು ಒಂದು ಸರ್ತಿ ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಅಂತ. ಆದರೆ ವೈರಲ್ ಇನ್ನೂ ಆಗಲಿಲ್ಲ. ಅದಕ್ಕೆ ಗಾಂಧಿನಗರಲ್ಲಿ ಇದ್ದೀನಿ ಈಗ. ಯಾವಾಗ ನನ್ನ ವಿಡಿಯೋ ವೈರಲ್ ಆದರೆ ಆ ಟೈಮಲ್ಲಿ ನಾನು ಮೆಜೆಸ್ಟಿಕ್ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಈ ಥರ ಒಂದು ಫ್ಲೈಟ್ ತಗೊಂಡು ನೀವು ನೋಡಿ. ಇದೇ ಥರ ಒಂದು ದೊಡ್ಡದು ಫ್ಲೈಟ್ ತಗೊಂಡು ನನ್ನ ಮೆಜೆಸ್ಟಿಕ್ ಅದು ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ, ಅದ್ರ ಮೇಲೆಯಿಂದ ಬ್ರಿಡ್ಜ್ ಅಲ್ಲಿ ಓಡ್ಬಿಟ್ಟು ನಾನು ಜೈ ಕರ್ನಾಟಕ ಇರ್ತೀನಿ. ಆವಾಗ ಅದು ಟೈಮ್ಗೆ ನಾನು ವೇಟ್ ಮಾಡ್ತಾಯಿದ್ದೀನಿ. ಸೊ ಈಗ ಗಾಂಧಿನಗರಲ್ಲಿ ಇದ್ದೀನಿ ನಾನು. ಇವತ್ತು ಸ್ವಲ್ಪ ಶಾಪಿಂಗ್ಗೆ ಬಂದಿದ್ದೀನಿ. ಯಾಕೆಂದರೆ ಇಲ್ಲಿ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ಮತ್ತು ರೇಟ್ಗಳು ತುಂಬ ಚೀಪ್ ಇರುತ್ತೆ. ನೀವು ನೋಡ್ಬೋದು, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. 100, 200, 110, ಅದು 180 ರೂಪಾಯಿ ಕೂಡ ಇದೆ. ಸೊ ಇಲ್ಲಿ ಎಲ್ಲ ಫಿಕ್ಸ್ಡ್ ಇದೆ. ನಮ್ಮೂರಲ್ಲಿ 1000, ಇಲ್ಲಿ 100 ಅಂದರೆ ಅಲ್ಲಿ 1000. ಸೊ ಇಲ್ಲಿ ನೀವು ನೋಡ್ಬೋದು. ಮತ್ತು ಊಟ ತಿಂಡಿ, ಟೀ, ಕಾಫಿ, ಫ್ರೂಟ್, ಜ್ಯೂಸ್ ಎಲ್ಲ ಇಲ್ಲಿ ತುಂಬ ರೇಟ್ ಕಡಿಮೆಗೆ ಸಿಗುತ್ತೆ. ಮತ್ತು ಟೇಸ್ಟು ನಿಮಗೆ ಗೊತ್ತು, ನಮ್ಮ
ಸೌತಲ್ಲಿ ಕರ್ನಾಟಕದಲ್ಲಿ ಊಟದ ಟೇಸ್ಟು ಸೂಪರ್ ಆಗಿರುತ್ತೆ. ಇಲ್ಲಿ ಒಂದು ನಮ್ಮ ಅಣ್ಣಂದು ಟೀ ಅಂಗಡಿ ಇದೆ, ಅದು ಸೂಪರ್ ಟೀ ಟೇಸ್ಟ್ ಕೊಡ್ತಾರೆ, ಒಳ್ಳೆ ಸ್ಟ್ರಾಂಗ್ ಟೀ. ಅಲ್ಲಿ ಒಂದು ಕಪ್ ಟೀ ಕುಡ್ಕೊಂಡು ಹೋಗ್ತೀನಿ. 2 ಸರಿ ಇವತ್ತು ಬಂದಿದ್ದೀನಿ ನಾನು ಟೀ ಕುಡಿಯೋಕ್ಕೆ ಅವ್ರ ಹತ್ರ. ಇನ್ನೂ ಒಂದು ಸರಿ ಹೋಗ್ಬಿಟ್ಟು ಕುಡಿಬಿಟ್ಟು ಮತ್ತೆ ನಾನು ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಬರ್ತೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಸೊ ನಾಳೆ ಮೈಸೂರು ಹೋಗೋಕ್ಕಿಂತ ಮುಂಚೆ ಇನ್ನೂ ಒಂದು ಸರಿ ಇವ್ರ ಅಂಗಡಿಯಲ್ಲಿ ಬಂದುಬಿಟ್ಟು ಟೀ ಬರೀ 10 ರೂಪಾಯಿ. ನಮ್ಮ ಲದಾಖಲ್ಲಿ 20 ರೂಪಾಯಿ. ಈ ಥರ ಸ್ಟ್ರಾಂಗು ಸಿಗಲ್ಲ, ಇಲ್ಲಿ ಮಾತ್ರ ತುಂಬ ಸ್ಟ್ರಾಂಗ್ ಸಿಗುತ್ತೆ. ನಮ್ಮ ವಿಜಯಾನಂದ್ ಅಣ್ಣಂದು ಇದು ಬಸ್ ಸರ್ವಿಸ್ ಇದೆ. ಇವರ ಹತ್ರ ಎಷ್ಟು ಸುಮಾರು ಬಸ್ಗಳು ಇದ್ದಾರೆ, ತುಂಬ ರಿಚ್. ಒಂದು 7-10 ವರ್ಷದಿಂದ ಇವ್ರದ್ದು ಇತ್ತು, ನನಗೆ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಇರಬೇಕು. ಆದರೆ ಅಷ್ಟು ವರ್ಷದಿಂದ ನನಗೆ ಗೊತ್ತು ಇವ್ರದ್ದು ಬಸ್ಗಳು ಹೊಸ ಮತ್ತು ಡಿಲಕ್ಸ್ ಇರುತ್ತೆ. ನೋಡಿ, ಒಂದಿನ ನಮ್ಮದು ಬ್ಲಾಗ್ ಕೂಡ ವೈರಲ್ ಆದರೆ ನೀವು ಎಲ್ಲ ಸಪೋರ್ಟ್ ಕೊಟ್ಟರೆ ನಾವು ಕೂಡ ಒಂದು ಕನ್ನಡ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿಬಿಟ್ಟು, ಅದು ನನಗೆ ಗೊತ್ತು ಹೀರೋದು ನನಗೆ ಇದು ಚಾನ್ಸ್ ಸಿಗಲ್ಲ ಅಂತ, ಆದರೆ ವಿಲನ್ದು ಚಾನ್ಸ್ ಸಿಕ್ಕಿದ್ರೆ ಕೂಡ ನನಗೆ ಒಂದು ಸರಿ ಈ ಥರ ಪೋಸ್ಟರಲ್ಲಿ ಬಂದರೆ ಸರಿಯಾಗುತ್ತೆ. ಅದಕ್ಕೆ ಒಂದು ಡ್ರೀಮು ನಂದು. ನೋಡಿ, ಇವರು ಹೀರೋ ಇದ್ದರೆ ನಮಗೆ ವಿಲನ್. ಬಿಟ್ಟಿದ್ದೀನಿ ಫ್ರೀಡಮ್ ಪಾರ್ಕ್, ಇದೇ ಆಪೋಸಿಟಲ್ಲಿ ಇಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೀನಿ. ಆದರೆ ಗೆಸ್ಟ್ ಹೌಸ್ ಇಲ್ಲಿಂದ ಹಿಂದುಗಡೆ ಇದೆ, ಇದು ದೇವಸ್ಥಾನ. ಸಂಡೇ ಸುಮಾರು ಜನಗಳು ಬರ್ತಾರೆ ಇಲ್ಲಿ ಪೂಜೆಗೆ. ಇದು ನಮ್ಮ ಟೆರಸ್ ಫ್ಲೋರಲ್ಲಿ ನೋಡಿ ಇವರು ಇವತ್ತು ಊಟ ಮಾಡ್ತಾ ಇದ್ದಾರೆ. ಸೊ ಸ್ಪೆಷಲ್ ಊಟ ಇದೆ ಇವತ್ತು ರಾತ್ರಿ. ಸೊ ನಮ್ಮ ಫ್ರೆಂಡ್ ತೋರಿಸ್ತೀನಿ ನಿಮಗೆ, ಅವ್ರಿಗೆ ಕೂಡ ಒಳ್ಳೆ ಕನ್ನಡ ಮಾತಾಡ್ತಾರೆ ಅಲ್ವಾ ಸರ್? ಹೌದು, ಕರ್ನಾಟಕದಲ್ಲಿ ಕನ್ನಡ ಮಾತಾಡಿಲ್ಲ ಅಂದ್ರೆ ಎಲ್ಲಿ ಮಾತಾಡ್ಬೋದು? ಸೂಪರ್ ಲೈನ್ ಸರ್, ಒಳ್ಳೆ ಸರ್ 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 ಸರ್. ಈಗ ಸ್ವಲ್ಪ ಊಟ ಏನ್ ಮಾಡಿದ್ದೆ ಅದು ಚಿಕನ್ ಮತ್ತೆ ಆಲೂ ಮಟರ್. ಆಲೂ ಪೊಟೆಟೊ ತೋರಿಸಿ ಸರ್. ಬನ್ನಿ ನೋಡಿ. ಇದು ಪೊಟೆಟೊ ಕರಿ ಸಖತ್. ಮತ್ತೆ ಇದು ಚಿಕನ್. ಓಹೋ ಚಿಕನ್. ಸರಿ ಸರ್. ಊಟ ಮಾಡೋಣ. ಊಟ ಇನ್ನು ಆರಾಮಾಗಿ. ಸರಿ. ಇನ್ನು ಏನು ಹೇಳಿ ಸರ್ ಕನ್ನಡದಲ್ಲಿ? ಇವರು ನಾನು ಲದಾಖಿಂದ ಅಲ್ವಾ, ಇವರು ನಮ್ಮ ಜೂನಿಯರು, ಇವರು ನಾರ್ತ್ ಈಸ್ಟ್ ಅರುಣಾಚಲ್ ಇಂದ. ಆದರೆ ಇವ್ರಿಗೆ ಕನ್ನಡ ಒಳ್ಳೆ ಸೂಪರ್ ಗೊತ್ತು ಅಲ್ವಾ ಸರ್? ಹೌದು, ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ಇಲ್ಲಿ ಆಟೋ ಡ್ರೈವರ್ ಚೆನ್ನಾಗಿ ಕೊಡ್ತಾರೆ. ಇಲ್ಲ, ಸ್ವಲ್ಪ ಕಟ್ ಇಲ್ಲ, ನ್ಯಾಚುರಲ್. ಅದು ಎಲ್ಲ ಜೋಕಿಂಗ್ ಏನಿಲ್ಲ. ನಮ್ಮ ಆಟೋ ಡ್ರೈವರ್ ಸುಮಾರು ಫ್ರೆಂಡ್ಸ್ಗಳು ಇದ್ದಾರೆ, ದೇವರಾಜ್ ಅಂತ ಮೈಸೂರಲ್ಲಿ. ಅವ್ರಿಗೆ ಅವರು ತುಂಬಾ ಖುಷಿ ಆಗುತ್ತೆ. ಮತ್ತೆ ವೈರಲ್ ಆದರೆ ಅವರು ನಮ್ಗೆ ಒಂದು ಮೂವಿಯಲ್ಲಿ ವಿಲನ್ದು ಇದು ಸಿಗುತ್ತೆ. ಹೀರೋ ನನ್ಗೆ ಸಿಗಲ್ಲ, ನಿಮ್ಗೆ ಸಿಗ್ಬೋದು. ಯಾಕಂದ್ರೆ ಸ್ವಲ್ಪ ನಿಮ್ದು ಕೂದ್ಲು ಎಲ್ಲ ಸ್ವಲ್ಪ ಕೂದ್ಲು ಬೋಲ್ತೇನೆ ಸರ್, ಕೂದ್ಲು ಸ್ವಲ್ಪ. ಮತ್ತೆ ಈಗ ನಾನು ಕನ್ನಡ ವ್ಲಾಗ್ ಇಂದ ಮುಂಚೆ ನಾನು ಲದಾಖ್ ಅಲ್ಲಿ ಕೂಡ ಮಾಡ್ತಾರೆ ಅಲ್ವಾ, ಲದಾಖ್ದು ವ್ಲಾಗ್ ಸೂಪರ್ ಆಯ್ತು ಇವತ್ತು. ಯಾಕಂದ್ರೆ ನಮ್ಮ ಪಬಲು ಅಂತ ಅವರು ಕರ್ನಾಟಕ ಇಂದ, ಆದರೆ ಲದಾಖಿ ಲ್ಯಾಂಗ್ವೇಜ್ ನಮ್ಮ ತರ, ನಾನು ಕನ್ನಡ ಮಾತಾಡ್ತಾ ಇರಲ್ಲ, ಹಂಗೆ ಅವರು ನಮ್ಮ ಲದಾಖಿ ಮಾತಾಡ್ತಾರೆ. ಸೊ ಅವ್ರ ಜೊತೆ ವ್ಲಾಗ್ ಮಾಡಿದ್ದೀನಿ ಲದಾಖಿ. ಎಲ್ಲ ಜನಗಳು ತುಂಬಾ ಖುಷಿ ಆಗುತ್ತೆ. ಅದೇ ತರ ನಾವು ಇಬ್ರು ಕನ್ನಡ ಮಾತಾಡ್ತಾರೆ. ಕನ್ನಡ ಆಟೋ ಡ್ರೈವರ್ಗಿಂತ, ಮಿನಿಸ್ಟರ್ಗಿಂತ,
ಯೂಟ್ಯೂಬರ್ಗಿಂತ ಎಲ್ಲರೂ ಖುಷಿ ಆಗುತ್ತೆ ಹೌದೌದು ಅಲ್ವಾ? ಎಲ್ಲಾರ್ಗೆ ಖುಷಿ ಪಡ್ಬೇಕು. ಖುಷಿ. ಮತ್ತೆ ಇವರು ನಾವು ಪವಾಲು ಸರ್, ತುಂಬಾ ಥ್ಯಾಂಕ್ಸ್ ಸರ್. ನೀವು ಒಳ್ಳೆ ಥ್ಯಾಂಕ್ ಯು ಸರ್. ನಮ್ಮ ಲದಾಖಿ ಚಾನಲ್ ಅಲ್ಲಿ ಲದಾಖಿ ಮಾಡ್ತಾ ಇರ್ಬಿಟ್ಟು ನಿಮ್ ಫುಲ್ ಇದು ಮಾಡ್ಬಿಟ್ಟೆ ಸರ್. ತುಂಬಾ ಥ್ಯಾಂಕ್ಸ್. ಜೈ ಕರ್ನಾಟಕ, ಜೈ ಕರ್ನಾಟಕ ಸರ್. ನಿಮ್ ಕನ್ನಡ ಜನಗಳಿಗೆ ಸ್ವಲ್ಪ ಹೇಳಿ ಪವಾಲು ಸರ್. ಇದು ಸ್ವಲ್ಪ ಟಫ್. ಇಲ್ಲ, ನಮ್ಗೆ ಸಪೋರ್ಟ್ ಕೊಡ್ಬೇಕು, ಲೈಕ್ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಸ್ವಲ್ಪ. ಎಲ್ಲರೂ ಜೈ ಕರ್ನಾಟಕ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಓ ಜೈ ಕರ್ನಾಟಕ. ಸರಿ ಸರಿ ಸರಿ. ಕರೆಕ್ಟ್ ಅಲ್ಲ ಸರ್ ನಿಮ್ ಚಾನೆಲ್? ನಿಮ್ ಲುಕ್ಸು ಸ್ವಲ್ಪ ಪುನೀತ್ ರಾಜ್ಕುಮಾರ್ ತರ. ಚಿಕ್ಕು ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು ಸರ್. ಇವ್ರು ಏನ್ ಹೇಳ್ದಾರ? ಇವ್ರು ಸುದೀಪ್. ಇಲ್ಲ ಇಲ್ಲ ಇಲ್ಲ, ಇವರು ಯಶ್ ಉಪೇಂದ್ರ. ಓ ಗಣೇಶ್. ಓ ಗಣೇಶ್ ಸ್ವಲ್ಪ ನಮ್ ತರ ಇರುತ್ತೆ ಸರ್. ಗಣೇಶ್ ಮೂವಿಯಲ್ಲಿ ನಮ್ಮಿಬ್ಬರಿಗೆ ವಿಲನ್ದು ಆಕ್ಟಿಂಗ್ ಸಿಕ್ಕಿದ್ದಾರೆ ಅಲ್ವಾ? ಈಗ ಗಣೇಶ್ ಜಂಪಿಂಗ್ ಗಣೇಶ್ ರೀಬಾರ್ನ್ ಬರ್ಬೇಕು. ಗಣೇಶ್ ರೀಬಾರ್ನ್. ಇವರು ಮರದ ಮೇಲೆಯಿಂದ ಕೆಳಗಡೆ ಜಂಪ್ ಮಾಡಕ್ಕೆ ಮತ್ತೆ ಕರಾಟ ಚೆನ್ನಾಗಿ ಆಡ್ತಾರೆ ಗಣೇಶ್ ಸರ್. ನೀವು ವಿಡಿಯೋ ಸಿಕ್ಕಿದ್ರೆ ನಮ್ಮಿಬ್ಬರಿಗೆ ಸ್ವಲ್ಪ ವಿಲನ್ ರೋಲ್ ಪಕ್ಕ. ಓ ಸರಿ 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 ಸರ್ ನೀವು ಊಟ ರೆಡಿ ಸರ್? ಡಿನ್ನರ್ ರೆಡಿ ಸರ್. ಓಹೋ ಇವತ್ತು ನಮ್ಮ ವಜೀರ ಸರ್ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅವ್ರು ಹೇಳಿದ್ರು ಒಂದು ವ್ಲಾಗ್ ಮಾಡಬೇಕು ಕನ್ನಡ ಭಾಷೆಯಲ್ಲಿ. ಹೌದೌದು, ತುಂಬಾ ಸೂಪರ್ ಆಯ್ತು ಸರ್. ಓ ನಮ್ ಟಿಕೆಟ್ ಬುಕ್ ಆಯ್ತಾ ಸರ್? ಕಳ್ಸಿದ್ದೀನಿ ಸರ್ ನಿಮ್ಗೆ. ನಾಳೆ ಮೈಸೂರಿಗೆ ನಮ್ಮ ವಂದೇ ಭಾರತ್ ಅಲ್ಲಿ 2 ಗಂಟೆ ಆಗುತ್ತೆ ಅಲ್ವಾ? ಈಗ ಬುಕಿಂಗ್ ಆಯ್ತು. ನಾಳೆ ಬುಕಿಂಗ್ ಸಕ್ಸಸ್ಫುಲ್. ನಾಳೆ ನನ್ನ ವಂದೇ ಭಾರತ್ ಒಳ್ಳೆ ಫಾಸ್ಟ್ ಮತ್ತೆ ಕ್ಲೀನ್ ಟ್ರೈನ್ ಅಲ್ವಾ? ಹೌದೌದು. ಅಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಮೈಸೂರು ಬರ್ತಾ ಇದ್ದೀನಿ ಅಲ್ವಾ ಸರ್? ಹೌದು ಸರ್. ಇವತ್ತು ನಮಗೆ ಒಂದು ಹೊಸ ಸಬ್ಸ್ಕ್ರೈಬರ್ ರಘು ಸರ್ ಸಿಕ್ತು. ಅವರು ಇಲ್ಲಿ ಬೆಂಗಳೂರಿಂದ ಸರ್. ಬೆಂಗಳೂರು. ನೋಡಿ ನಮಗೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲದಾಖ್ ಬಗ್ಗೆ ಕನ್ನಡದಲ್ಲಿ ವಿಡಿಯೋ. ತುಂಬ ಥ್ಯಾಂಕ್ಸ್ ಸರ್. ತುಂಬ ಥ್ಯಾಂಕ್ಸ್ ರಘು ಸರ್. ಸೊ ಈಗ ನಾನು ಹೋಗ್ತಾ ಇದ್ದೀನಿ ಮೈಸೂರಿಗೆ, ರೈಲ್ವೆ ಸ್ಟೇಷನ್ಗೆ. ನಮ್ಮ ರಘು ಸರ್ ಸಿಕ್ತು. ಸೊ ಇಲ್ಲಿಂದ ಅಲ್ಲಿ ಜಸ್ಟ್ ಓನ್ಲಿ 50 ರೂಪಾಯಿ. ಸೊ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಆಟೋ ಅಲ್ಲಿ ಹೋಗ್ತಾ ಇದ್ದೀನಿ. ಮೈಸೂರು ಹೋಗ್ಬಿಟ್ಟು ಮೈಸೂರಲ್ಲಿ ಕೂಡ ನಾನು ಸ್ವಲ್ಪ ವ್ಲಾಗ್ ಮಾಡಿಬಿಟ್ಟು ಮತ್ತೆ ಕುಶಾಲನಗರ್ ನಮ್ಮ ಬೇಲ್ಕುಪ್ಪೆ ಹೋಗಬೇಕು. ಓ ದರ್ಶನ್ ನಮ್ಮ ಹೀರೋ ಆ್ಯಕ್ಟರ್. ನಿಮ್ಮ ಫೇವ್ರೇಟ್ ಅಣ್ಣ? ಏನಿಲ್ಲ. ಓ ಫ್ರೀಯಾಗಿ. ಸರಿ 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 ಅಣ್ಣ. ದರ್ಶನ್ ಸರ್ ಅಲ್ಲೇ ಹೋಗ್ತಾ ಇದ್ದೀನಿ. ನಮ್ಮ ಹೆಂಡತಿ ಮತ್ತೆ ಮಗ ಕುಶಾಲನಗರಲ್ಲಿ ಇದ್ದಾರೆ ಅಣ್ಣ. ಸೊ ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಅವರು ಒಂದು 20 ದಿನದಿಂದ ಅಲ್ಲೇ ಇದ್ದಾರೆ. ಗೋಲ್ಡನ್ ಟೆಂಪಲ್. ಅಲ್ಲೇ. ತುಂಬ ಚೆನ್ನಾಗಿದೆ ಅಣ್ಣ. ಇಲ್ಲಿ ವೆದರ್ ಸೂಪರ್, ಮತ್ತೆ ಜನಗಳು ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿ ಎಲ್ಲ ನಮ್ಮ ಕರ್ನಾಟಕ ಜನಗಳು. ಸಾಕು ಅಣ್ಣ, ಇಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಅಣ್ಣ ಫುಲ್ ಖುಷಿ ಆಯಿತು, ಯಾಕೆಂದರೆ ನಾನು ಕನ್ನಡನಲ್ಲಿ ವ್ಲಾಗ್ ಮಾಡ್ತಾ ಇದ್ದೆ ಅಂತ ಅವ್ರಿಗೆ ಗೊತ್ತಾಯಿತು. ಮತ್ತು ಇದು ನನ್ನ ಫ್ರೆಂಡ್ ಕೊಟ್ಟು ಅಲ್ವ ಲದಾಖ್ ಬಂದವಾಗ ನಮ್ಮ ಥಾರ್ ಗ್ರೂಪ್. ಸೊ ಇದು ಹಾಕ್ಬಿಟ್ಟು ಇನ್ನೂ ಅವರು ನೋಡಿದ್ರೆ ಖುಷಿ ಆಯಿತು. ಈಗ ಅವರು ಹೇಳಿದ್ದು ಮನೆ ಹೋಗ್ಬಿಟ್ಟು ಎಲ್ಲ ನಮ್ಮ ಲದಾಖ್ ಬಗ್ಗೆ ಕನ್ನಡದಲ್ಲಿ ವ್ಲಾಗ್ಗಳು ನೋಡ್ತೀನಿ ಅಂತ ಅಣ್ಣ ಹೇಳಿದರು. ಸೊ ಇದು ವ್ಲಾಗ್ ಕೂಡ ಅಣ್ಣ ನೋಡ್ತಾರೆ. ತುಂಬ ಥ್ಯಾಂಕ್ಸ್ ಅಣ್ಣ ನನಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಮತ್ತು ಈಗ ಸಿಗ್ತಾ ಇರ್ತೀನಿ. ಸೊ ಪ್ಲಾಟ್ಫಾರ್ಮ್ ನಂಬರ್ 7. ಜನಗಳು ನೋಡ್ತಾ ಇದ್ದಾರೆ, ಏನಪ್ಪ ಇವರು
ನೀವು ಲದಾಖ್ ಬಂದರೆ ಬೈಕ್ ಮತ್ತು ಗಾಡಿ ಮುಂದೆ ಅದು ನಮ್ಮ ಲದಾಖ್ ಓಮ್ ಮನೆ ಪರ್ ನೀವು ಅಂತ ಫ್ಲೆಕ್ಸ್ ಬರುತ್ತೆ ಅಲ್ವಾ, ಅದು ನೀವು ಹಾಕ್ಕೊಂಡು ಬರ್ತಾರೆ ಅಲ್ವಾ. ಸೊ ಅದೇ ಥರ ನಾನು ಬಂದರೆ ಇದು ಒಂದು ಕರ್ನಾಟಕ ಫ್ಲಾಗ್ ಹಾಕಿದರೆ ಅಷ್ಟು ಏನು ಇದು ಸೇಮ್. ಸೊ ಅಲ್ಲಿ ನೀವು ಅದು ಫೇಮಸ್ಸು. ಈಗ ಕನ್ನಡ ಫ್ಲಾಗು ನಾನು ಫೇಮಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಇಲ್ಲಿಂದ ನೀವು ನೋಡ್ಬೋದು, ಇಲ್ಲೇ ಬರ್ತಾರೆ ನಮ್ಮ ವಂದೇ ಭಾರತ್ ಟ್ರೈನು. ನಾನು ವಂದೇ ಭಾರತ್ ಟ್ರೈನ್ ಯಾಕೆ ಬುಕ್ ಮಾಡಿದೆ ಅಂದರೆ, ಅದು ಮಾತ್ರ ಟ್ರೈನ್ ಒಳ್ಳೆ ಟೈಮಿಂಗ್ ಫಾಲೋ ಮಾಡ್ತಾರೆ ಮತ್ತು ಕ್ಲೀನ್ ಇರುತ್ತೆ. ಸೊ ಅದಕ್ಕೆ ನಾನು ಬುಕ್ ಮಾಡಿದೆ. ಆದರೆ ಇವತ್ತು 20 ನಿಮಿಷ ಜಾಸ್ತಿ ಆಯಿತು, ಇನ್ನೂ ಟ್ರೈನ್ ಬಂದಿಲ್ಲ. ಸೊ ವಂದೇ ಭಾರತ್ ಈಗ ವಂದೇ ಭಾರತ್ ಇಲ್ಲ. ಇನ್ನು ಎಷ್ಟು ವೇಟ್ ಮಾಡಬೇಕು ಗೊತ್ತಿಲ್ಲ. ಆದರೆ ಒಂದು ಗುಡ್ ನ್ಯೂಸ್ ನಿಮಗೆ ನಾನು ಹೇಳ್ತೀನಿ. ನನ್ನ ಫ್ರೆಂಡು ಮೈಸೂರಲ್ಲಿ ವಿನಯ್ ಸಿಂಗ್ ಅಂತ, ಅವ್ರಿಗೆ ನಾನು ಫೋನ್ ಮಾಡಿದೆ. ವಿನಯ್ ಬೈ ಒಂದು ಇದು ಏನು ಗಾಡಿ ನೋಡಿ ಅಂತ, ಕಾರ್ ಇದು ರೆಂಟ್ಗೆ ಸಿಗುತ್ತೆ ಅಲ್ವಾ, 2-3 ದಿನಕ್ಕೆ. ಸೊ ನಾನು ಬೆಲ್ಕುಪ್ಪೆ ಹೋಗಬೇಕು ಅಂತ. ಮತ್ತು ಅವರು ಏನು ಹೇಳಿದ್ರು ಗೊತ್ತಾ, ಅವ್ರದ್ದೇ ಗಾಡಿ ತೊಗೊಂಡೋಗ್ಬಿಡಿ ಅಂತ ಹೇಳಿದ್ರು. ಅವ್ರು ನಾನು ತುಂಬ ಕ್ಲೋಸ್ ಫ್ರೆಂಡ್. ತಕ್ಷಣ ನಾನು ಫೋನ್ ಮಾಡೋದು ಮೇಲೆ ಅವರು ಜೈ ಕರ್ನಾಟಕ ಮತ್ತು ಜಾಯ್ ಕರ್ನಾಟಕ ಹೇಳಿದ್ರು. ಯಾಕೆಂದರೆ ಅವರು ನನ್ನ ಬ್ಲಾಗ್ಗಳು ನೋಡ್ತಾರೆ, ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರ ಗಾಡಿ ತೊಗೊಂಡೋಗ್ಬಿಟ್ಟು ಈಗ ನಾನು ಹೋಗ್ತಾ ಇದ್ದೀನಿ. ಅದು ಒಂದು ಗುಡ್ ನ್ಯೂಸ್. ಆದರೆ ವಂದೇ ಭಾರತ್ ಟ್ರೈನ್ ಇನ್ನೂ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿಲ್ಲ. ಅದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಬೇರೆ ಟ್ರೈನ್ನಲ್ಲಿ ಹೆಂಗೆ ನಾವು ಇದು ಮಾಡ್ಬೋದು, ಅದೇ ವಂದೇ ಭಾರತ್ ಲೇಟ್ ಆಗುತ್ತೆ ಅಂದರೆ ತುಂಬ ಕಷ್ಟ. ಅಂತೂ ನೋಡಿ ನೀವು, ಏನು ಸರ್ ಲೇಟ್ ಆಯಿತು ಅಲ್ವಾ, ಅರ್ಧ ಗಂಟೆ ಲೇಟ್ ಆಯಿತು.